ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಭಾರಿ ವೈರಲ್ ಆಗಿದೆ. ಆ ವಿಡಿಯೋದಲ್ಲಿ ದೊಡ್ಡ ಗಿಡುಗ ಅಥವಾ ಗರುಡದಂತೆ ಕಾಣುವ ಪಕ್ಷಿಯೊಂದು ಪೂರಿ ಜಗನ್ನಾಥ ಮಂದಿರದ ನೀಲಚಕ್ರದ ಸುತ್ತುತ್ತಾ ಹಾರಾಡುತ್ತಿರುವುದು ಕಾಣಿಸುತ್ತಿದೆ. ಇದನ್ನ ಕಂಡ ಭಕ್ತರಲ್ಲಿ ಅಚ್ಚರಿ, ಭಕ್ತಿ ಮತ್ತು ಭಯ ಒಂದೇ ಸಮಯದಲ್ಲಿ ಮೂಡಿದೆ. ಇದು ಶ್ರೀ ಮಹಾವಿಷ್ಣುವಿನ ವಾಹನದ ಗರುಡ ದೇವರು ಸ್ವತಃ ಜಗನ್ನಾಥನ ಸನ್ನಿಧಿಗೆ ಬಂದ ದಿವ್ಯ ಸಂಕೇತ ಎಂದು. ಆದರೆ ಮಂದಿರದ ಆಡಳಿತ ಮಂಡಳಿ ಸ್ಪಷ್ಟವಾಗಿ ಹೇಳಿರುವುದೇನೆಂದರೆ ಪತಿತ ಪಾವನ ಬಾಣ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ, ಯಾವುದೇ ಹಾನಿ ಸಂಭವಿಸಿಲ್ಲ. ಈ ಕುರಿತು ಯಾವುದೇ ಅಧಿಕೃತ ದೈವಿಕ ಘೋಷಣೆಯನ್ನ ಅವರು ನೀಡಿಲ್ಲ. ಇದರಿಂದ ಜನರಲ್ಲಿ ಎರಡು ಅಭಿಪ್ರಾಯಗಳು ಹುಟ್ಟಿವೆ. ಕೆಲವರು ಇದನ್ನ ಜಗನ್ನಾಥ ಮಹಿಮೆ ಎನ್ನುತ್ತಿದ್ದಾರೆ, ಇನ್ನು ಕೆಲವರು ಇದನ್ನ ಪ್ರಕೃತಿಯ ಸಹಜ ಘಟನೆ ಎಂದು ಹೇಳುತ್ತಿದ್ದಾರೆ. ಆದರೆ ಪ್ರಿಯ ಭಕ್ತರೇ, ಪೂರಿ ಜಗನ್ನಾಥ ಮಂದಿರ ಎಂದರೆ ಸಾಮಾನ್ಯ ಸ್ಥಳವಲ್ಲ. ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಒಂದು ದೈವಿಕ ಅರ್ಥವಿದೆ ಎಂದು ನಂಬಲಾಗಿದೆ. ಪಕ್ಷಿಗಳು ಹಾರಿವೆ ಆದರೆ ಹಾರಾಡುವುದಿಲ್ಲ ಎನ್ನುವ ಸ್ಥಳದಲ್ಲಿ ಈ ದೃಶ್ಯ ಕಂಡದ್ದು ನಮ್ಮ ನಂಬಿಕೆಯನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತಿದೆ. ಇದು ಶಕುನವೋ, ಸಂದೇಶವೋ ಅಥವಾ ಜಗನ್ನಾಥನ ಲೀಲೆಯೋ, ಅದು ಪ್ರತಿಯೊಬ್ಬರ ಭಕ್ತಿಗೆ ಬಿಟ್ಟ ವಿಷಯ. ಜೈ ಜಗನ್ನಾಥ. ಜಗನ್ನಾಥನ ಕೃಪೆ ಎಲ್ಲರ ಮೇಲೂ ಇರಲಿ.